ಓಂ ದುರ್ಗತೋದ್ಧಾರಿಣಿ ದುರ್ಗನಿಹಂತ್ರಿ ದುರ್ಗಮಾಪಹ ದುರ್ಗಮಜ್ಞಾನದ ದುರ್ಗ ದೈತ್ಯ ಲೋಕದಬಾನಲ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸೆಪ್ಟೆಂಬರ್ ತಿಂಗಳು ವೃಷಭ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಂದು ವಿಶೇಷವಾದಂಥ ಸಂತೋಷ ಏನು, ಒಂದು ಗ್ರಹ ವಿಶೇಷವಾಗಿ ತ್ರಿಕೋಣ ಸ್ಥಾನಕ್ಕೆ ಬರ್ತಾರೆ, ಅಂದ್ರೆ 5ನೇ ಮನೆಗೆ ಬರ್ತಾರೆ. ಯಾರು? ಬುಧ. ಒಂದೊಂದಾಗಿ ಹೇಳ್ಕೊ ಬರ್ತೇನೆ ನಿಮ್ಗೆ, ಯಾಕೆಂದ್ರೆ ಬಹಳ ವಿಶೇಷವಾಗಿದೆ ಈ ಒಂದು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಎಲ್ಲಾ ರಾಶಿಗಳಿಗೂ. ಅದರಲ್ಲಿ ವೃಷಭ ರಾಶಿಯವರಿಗೆ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ನಿಮ್ಮ ರಾಶಿಯಾಧಿಪತಿ ಯಾರು? ಶುಕ್ರ. 2ನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಶುಕ್ರ ನಿಮ್ಮ ರಾಶಿಯಿಂದ 6ನೇ ಮನೆಗೆ ಬರ್ತಾರೆ. 6ನೇ ಮನೆಯಲ್ಲಿ ಶುಕ್ರ ಕೂತಿದ್ರು. ನಿಮ್ಮ ರಾಶಿಯಾಧಿಪತಿ ಯಾರು? ವೃಷಭ ರಾಶಿಗೆ ಶುಕ್ರನೇ. ಹಾಗೆ ಶುಕ್ರನಿಗೆ ಇನ್ನೂ ಒಂದು ಮನೆ ಇದೆ, ಅದು ತುಲಾ ರಾಶಿ. ಅಲ್ಲಿಗೆ ಬಂದು ಕುತ್ಕೋತಾ ಇದ್ದಾರೆ ಯಾರು? ಶುಕ್ರ. ಹಾಗಾಗಿ ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಮತ್ತೊಂದು ಮನೆಗೆ ಬಂದು ಶುಕ್ರ ಕುತ್ಕೋತಾ ಇದ್ದಾರೆ, ಅಂದ್ರೆ ಓನ್ ಹೌಸ್ ಆಯ್ತು. ಅಂದ್ರೆ ರಾಶಿಯಾಧಿಪತಿ ಬಲ ಆದ್ರು. ಯಾವಾಗ ರಾಶಿಯಾಧಿಪತಿ ಬಲ ಆಗ್ತಾರೋ ನಿಮ್ಮ ಶರೀರ ಬಲ ಆಗತ್ತೆ, ಜೊತೆಗೆ ನಿಮ್ಮ ಶಕ್ತಿ ಬಲ ಆಗತ್ತೆ, ಮತ್ತೆ ವೃದ್ಧಿಯಲ್ಲಿ ಇರುತ್ತೆ, ಯಾವುದೇ ತೊಂದರೆ ಇಲ್ಲ, ನೆಗೆಟಿವಿಟಿ ಇರೋದಿಲ್ಲ. ಮೊದಲನೇದು ಶುಕ್ರ ಅಂದ್ರೆ ಡಿಸೈರ್ಸ್ ಅಂತೀವಿ, ಹೆಚ್ಚು ಖುಷಿ ಪಡೋದು, ಒಳ್ಳೆ ನಿದ್ದೆ, ಒಳ್ಳೆ ಆರೋಗ್ಯ, ಒಳ್ಳೆ ಊಟ, ಒಳ್ಳೆ ಲಕ್ಸುರಿ ಲೈಫ್, ಒಳ್ಳೆ ಬ್ಯೂಟಿ ಚಾರ್ಮು ಎಲ್ಲ ವೃದ್ಧಿ ಆಗ್ತಾ ಹೋಗುತ್ತೆ. ವೃಷಭ ರಾಶಿಯವರು ಹೇಳಿ ಕೇಳಿ ವೃಷಭ ರಾಶಿಯವರೆಲ್ಲ ತುಂಬಾ ಅಂದವಾಗಿರೋರು, ತುಂಬಾ ಬ್ಯೂಟಿ ಜಾಸ್ತಿ ಇರೋರು ವೃಷಭ ರಾಶಿಯವರು. ಅಂದ್ರೆ ಬಿಳಿ ಕಪ್ಪು ಹೇಳ್ತಿಲ್ಲ, ಕಳೆ ಮುಖದಲ್ಲಿ ವರ್ಚಸ್ಸು ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ವೃಷಭ ರಾಶಿಯವ್ರಿಗೆಲ್ಲರಿಗೂ ಚಂದ್ರ ಉಚ್ಚ ಸ್ಥಾನದಲ್ಲಿ ಇರ್ತಾನಲ್ಲ. ನಿಮ್ ಜಾತಕ ನೋಡ್ಕೊಳ್ಳಿ ಬೇಕಾರೆ, ಯಾರದೇ ಜಾತಕ ನೋಡಿ ವೃಷಭ ರಾಶಿಯವ್ರಿಗೆ ಚಂದ್ರ ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ನಿಮ್ಗೆ ಹೆಚ್ಚಿನ ಪ್ರಮಾಣದ ಒಂದು ಸೌಂದರ್ಯ ಅನ್ನುವಂಥದ್ದು ಸಿಗುತ್ತೆ. ಈ ತಿಂಗಳು ಸ್ವಲ್ಪ ಆಡ್ ಆನ್ ಎನರ್ಜಿ ಜಾಸ್ತಿ ಆಗಿ ಬ್ಯೂಟಿ ಜಾಸ್ತಿ ಆಗುತ್ತೆ. ಸರಿ, ಹಾಗಾದ್ರೆ 2ನೇ ತಾರೀಕು ಶುಕ್ರ 6ನೇ ಮನೆಗೆ ಬಂದಾಗ ಏನು ಫಲ ಅನ್ನುವಂಥದ್ದನ್ನ ಒಂದ್ಸಲ ನಾವು ನೋಡೋಣ. ಷಷ್ಠದಲ್ಲಿ ಶುಕ್ರ ಇದ್ದಾಗ ಏನು, ಸ್ವಲ್ಪ ಮಟ್ಟಿಗೆ ಒಂಚೂರು ಲಕ್ಸುರಿಗೋಸ್ಕರ ಸಾಲ ಮಾಡ್ತೀರಾ. ಸುಮ್ಮನೆ ನೋಡಿ, ಈಗ ಚೆನ್ನಾಗಿದೆ ಕಾರ್, ನಿಮ್ಗೆ ಒಂದು 5 ಲಕ್ಷ ರೂಪಾಯಿ ಕಾರ್ ಇಟ್ಕೊಂಡಿದ್ದೀರಾ, ಚೆನ್ನಾಗಿದೆ. ಇಲ್ಲ ಬೇಡ, ನಂಗೆ ಇನ್ನ ಲಕ್ಸುರಿ ಬೇಕು, ಒಂದು 10 ಲಕ್ಷ ರೂಪಾಯಿ ಕಾರ್ ತಗೊಳ್ಳೋಣ ಅಂತ ಒಂದು ಸ್ವಲ್ಪ ಲೋನ್ ಜಾಸ್ತಿ ಮಾಡೋದು, ಈ ತರ. ಅಂದ್ರೆ ಲಕ್ಸುರಿ ಫೀಲ್ ಮಾಡಿ ಎಂಜಾಯ್ ಮಾಡ್ತೀರಾ, ಆದ್ರೆ ನೀವು ಸಾಲದ ಹೊರೆನ ಜಾಸ್ತಿ ಮಾಡ್ಕೊಳ್ಳೋದು, ಈ ತರದ್ದು ಆಗುವಂತ ಸಾಧ್ಯತೆಗಳು. ಜೊತೆಗೇನಪ್ಪಾ ಅಂತಂದ್ರೆ ವಿಶೇಷವಾಗಿ ದೈಹಿಕವಾದಂತ ಬಲ ವೃದ್ಧಿ ಆಗತ್ತೆ, ಶತ್ರು ಭಯ ದೂರ ಆಗತ್ತೆ, ಮತ್ತೆ ಸತಿಪತಿಗಳ ಮಧ್ಯೆ ಒಳ್ಳೆ ಪ್ರೀತಿ, ಬಾಂಧವ್ಯ, ಸಾಮರಸ್ಯ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಲವ್ ಅಂಡ್ ಅಫೆಕ್ಷನ್ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಸಿಗುತ್ತೆ. ಇನ್ನು 2ನೇದಾಗಿ 7ನೇ ತಾರೀಕು ನಿಮಗೆ ಬುಧ ನಿಮ್ಮ ರಾಶಿಯಿಂದ 5ನೇ ಮನೆಗೆ ಬರ್ತಾರೆ. ತಿಳ್ಕೊಳ್ಳಿ, ವೃಷಭ ರಾಶಿಯವರಿಗೆ ತ್ರಿಕೋಣ ಸ್ಥಾನಗಳು ಯಾವುದು ಅಂದ್ರೆ, ಒಂದು ವೃಷಭ ರಾಶಿ ಫಸ್ಟ್ ಹೌಸ್, ಇನ್ನೊಂದು 5th ಹೌಸ್, ಅದಕ್ಕೆ ಅಧಿಪತಿ ಬುಧ, ಇನ್ನೊಂದು 9th ಹೌಸ್, ಅದಕ್ಕೆ ಅಧಿಪತಿ ಶನಿ. ಅಂದ್ರೆ ಇವರು 3 ಜನ ತ್ರಿಕೋಣ ಅಧಿಪತಿಗಳು ಅಂತ ಹೇಳ್ತೀವಿ. ವೃಷಭ ರಾಶಿಗೆ ಯಾವತ್ತಿದ್ರು ಶನಿನೂ ಮಿತ್ರನೇ, ಬುಧನು ಮಿತ್ರನೇ. ಇದನ್ನ ಕರೆಕ್ಟ್ ಆಗಿ ನೀವು ತಲೆಯಲ್ಲಿ ಇಟ್ಕೋಬೇಕು. ಅಂದ್ರೆ ಸಾಡೆ ಸಾತಿ ಬಂದ್ರೆ ಅವ್ನ ಮಿತ್ರನಾದ್ರೂ ಕೂಡ ಪ್ರಾಬ್ಲಮ್ ಮಾಡಲ್ಲ, ಅಂದ್ರೆ ಮಾಡ್ತಾನೆ, ಪ್ರಮಾಣ ಕಡಿಮೆ ಇರುತ್ತೆ. ಈಗೇನಾಯ್ತು, 5ನೇ ಮನೆಯಲ್ಲಿ ಬುಧ ಬಂದು ಕುತ್ಕೋತಾರೆ 7ನೇ ತಾರೀಕು. 5th ಹೌಸ್ ಲಾರ್ಡ್ ಇಸ್ ಇನ್ 5th ಹೌಸ್, 5ನೇ ಸ್ಥಾನಾಧಿಪತಿ 5ನೇ ಮನೆಯಲ್ಲೇ ಇರೋದ್ರಿಂದ ಬುಧನಿಂದ ಹೆಚ್ಚಿನ ಪ್ರಮಾಣದ ಬಲ ಅನ್ನುವಂಥದ್ದು ನಿಮಗೆ ವೃದ್ಧಿ ಆಗುತ್ತೆ. ಎಷ್ಟು ಮಟ್ಟಿಗೆ ಅಂದ್ರೆ ನೀವು ನಂಬಕ್ ಸಾಧ್ಯನೇ ಇಲ್ಲ. ಪುತ್ರ ಸೌಖ್ಯ ಸಹಿತಂ ಬಹುಮಿತ್ರಂ ಮಂತ್ರವಾದ ಕುಶಲಂಚ ಸುಶೀಲಂ ಮಾನವಂ ಕಿಲ ಕರೋತಿ ಸಲಿಲಂ ಶೀತದಿ ಧಿತಿಸುತಃ ಸುತ ಸಂಸ್ಥಃ ಅಂತ ಒಂದು ಶ್ಲೋಕ. ಗೋಚಾರದಲ್ಲಿ ಪಂಚಮದಲ್ಲಿ ಬುಧನಿದ್ದರೆ ಅದು ತ್ರಿಕೋಣ ಸ್ಥಾನ ಎಂದು ಪರಿಗಣಿಸಲಾಗಿ ಸಂತಾನ ಸೌಖ್ಯಯುಕ್ತ, ಅನೇಕ ಮಿತ್ರರನ್ನ ಹೊಂದುವಂಥದ್ದು, ಮಂತ್ರವಿದ್ಯಾ ಪ್ರವೀಣರಾಗುವಂಥದ್ದು ಮತ್ತು ಸುಶೀಲ ಉಳ್ಳವರಾಗುತ್ತೀರಾ. ಯಾವುದೇ ಕೆಲಸ ಕೈ ಹಾಕಿದ್ರು ಸಕ್ಸಸ್. ಅದು ಬಿಸ್ನೆಸ್ ಇರಲಿ, ಅದು ವಿದ್ಯೆ ಇರಲಿ, ಅದು ಬುದ್ಧಿವಂತಿಕೆಯ ಕೆಲಸ ಇರಲಿ, ಅಥವಾ ವ್ಯಾಪಾರ ಯಾವುದೇ ಆಗಲಿ, ಎನಿ ಟೈಪ್ ಆಫ್ ಬಿಸ್ನೆಸ್ ಯಾವುದೇ ಆಗಲಿ, ನೀವು ತರಕಾರಿ ಮಾರೋದ್ರಿಂದ ಹಿಡಿದು ಫ್ಲೈಟ್ ಮಾರೋವರೆಗೂ ಯಾವುದೇ ಬಿಸ್ನೆಸ್ ಸಂಬಂಧಪಟ್ಟ ಹಾಗೂ ಕೂಡ ವೃಷಭ ರಾಶಿಯವರಿಗೆ ಪಂಚಮದಲ್ಲಿರ್ತಕ್ಕಂಥ ಬುಧ ಅತ್ಯಂತ ಪ್ರಬಲವಾದ ಫಲವನ್ನು ಕೊಡ್ತಾನೆ. ಇನ್ನೊಂದು ವಿಷಯ ಏನಂತಂದ್ರೆ, ಅವರು 5ನೇ ಮನೆ ಆದ್ರಿಂದ ಸಂತಾನ ಸ್ಥಾನಾಧಿಪತಿ,
ಹಾಗೂ ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಒಂದು ಕಡೆ ಸಂತಾನಕ್ಕೆ ತೊಂದರೆ ಇಲ್ಲ, ಸತಿಪತಿಗಳು ಸಂತಾನಕ್ಕೆ ಪ್ಲಾನ್ ಮಾಡ್ಕೋಬಹುದು ಈ ತಿಂಗಳು ವೃಷಭ ರಾಶಿಯವರು. ಜೊತೆಗೆ ಪೂರ್ವ ಪುಣ್ಯ, ಹಿಂದಿನ ಜನ್ಮದ ಪುಣ್ಯ ಅನ್ನುವಂಥದ್ದು ನಿಮಗೆ ಸಿಗುವಂತ ಲಕ್ಷಣಗಳು ಕಾಣ್ತಾ ಇದೆ. ಆಮೇಲೆ ಸೆಕೆಂಡ್ ಹೌಸ್, ಎರಡನೇ ಮನೆಯ ಕುಟುಂಬ ಸ್ಥಾನ, ಅಂದ್ರೆ ಕುಟುಂಬ ವೃದ್ಧಿ ಮಾಡ್ಕೊಳ್ಳೋದು. ಸೆಪ್ಟೆಂಬರ್ ತಿಂಗಳಲ್ಲಿ ವಿವಾಹಕ್ಕೆ ಏನಾದ್ರೂ ನಿಮ್ಗೆ ಅನುಕೂಲ ಐತೆ ಅಂದ್ರೆ ವಿವಾಹ ಮಾಡ್ಕೋಬಹುದು, ಶುಭ ಕಾರ್ಯಗಳು ಮಾಡ್ಕೋಬಹುದು. ಧನ ಸಂಪಾದನೆ ತುಂಬಾ ಚೆನ್ನಾಗುತ್ತೆ, ಬಿಕಾಸ್ ನಿಮಗೆ ಧನ ಸ್ಥಾನಾಧಿಪತಿ ಪಂಚಮದಲ್ಲಿರೋದ್ರಿಂದ. ವಾಕ್ಸ್ಥಾನ, ತುಂಬಾ ಚೆನ್ನಾಗಿ ಮಾತಾಡೋದು ಕಲಿತೀರಾ ಈ ತಿಂಗಳು, ಬಹಳ ಚೆನ್ನಾಗಿ ಮಾತಾಡ್ತೀರಾ, ಮಾತಿನ ಮಲ್ಲರಾಗ್ತೀರಾ ನೀವು. ಆಮೇಲೆ ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿ. ಇಷ್ಟಕ್ಕೂ ಕೂಡ ಬುಧಾಧಿಪತಿಯಾಗಿ ಬುಧ ನಿಮಗೆ ಸೌಖ್ಯ ಫಲವನ್ನ ಕೊಟ್ಟು ಬಿಡ್ತಾನೆ, ಅಲ್ಲಿಗೇನು ಸಮಸ್ಯೆ ಇಲ್ಲ. ಇನ್ನು 17ನೇ ತಾರೀಕು ರವಿ ಅಂದ್ರೆ ಸೂರ್ಯ, ಪ್ರಸ್ತುತ ವೃಷಭ ರಾಶಿಯವರಿಗೆ ಸೂರ್ಯ ಬಂದು ಚತುರ್ಥದಲ್ಲಿದ್ದಾರೆ. ಈಗ ಈ 17ನೇ ತಾರೀಕು ಪಂಚಮ ಸ್ಥಾನಕ್ಕೆ ಬರ್ತಾರೆ. ಚತುರ್ಥದಲ್ಲಿದ್ದಾಗ ಸುಖಸ್ಥಾನ, ಅಂದ್ರೆ ಒಂದು ಕಡೆ ತಾಯಿ ಆರೋಗ್ಯ ಅಭಿವೃದ್ಧಿ ವೃಷಭ ರಾಶಿಯವರಿಗೆ. ಸೂರ್ಯ ಅಂದ್ರೆ ತಂದೆ ಆದ್ರಿಂದ ತಂದೆಯ ಆರೋಗ್ಯ ಅಭಿವೃದ್ಧಿ, ಅಂದ್ರೆ ತಾಯಿ ತಂದೆಯ ಆಶೀರ್ವಾದ ಪರಿಪೂರ್ಣವಾಗಿ ಸಿಗುವಂತ ಮಾಸ ಆಗಿತ್ತು. ಈಗ 17ನೇ ತಾರೀಕು ಸೂರ್ಯ ಬಂದು 5ನೇ ಮನೆಗೆ ಬಂದು ಬಿಡ್ತಾರೆ. 5ನೇ ಮನೆಗೆ ಬಂದಾಗ ಒಂದು ಯೋಗ ಫಾರ್ಮ್ ಆಗುತ್ತೆ. ಆ ಯೋಗದ ಹೆಸರು ಬುಧಾದಿತ್ಯ ಯೋಗ ಅಂತ ಒಂದು ಯೋಗ ಫಾರ್ಮ್ ಆಗುತ್ತೆ. ಅದು ಎಲ್ಲಿವರೆಗೂ ಇರುತ್ತೆ? 17ನೇ ತಾರೀಕಿಂದ 26ನೇ ತಾರೀಕುವರೆಗೂ ಕೇವಲ 9 ದಿನಗಳು ಮಾತ್ರ ಇರುತ್ತೆ. ಈ 9 ದಿನ ವೃಷಭ ರಾಶಿಯವರಿಗೆ ಅತ್ಯಂತ ಅದ್ಭುತವಾದ ದಿನ. ಈ 9 ದಿನದಲ್ಲಿ ನೀವು ಯಾವ ಕೆಲ್ಸಕ್ಕೆ ಕೈ ಹಾಕಿ, ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಮಾಡಿ, ಹೊಸ ಕೆಲ್ಸಕ್ಕೆ ಹೋಗ್ತೀರಾ ಹೋಗಿ, ಮನೆಗೊಂದು ವಸ್ತು ತರ್ತೀರಾ ತನ್ನಿ, ಒಂದು ಹುಡುಗಿ ನೋಡ್ಬೇಕಾ, ಒಂದು ಮಾತುಕತೆ ಮಾಡ್ಬೇಕಾ, ಗೃಹ ಪ್ರವೇಶ ಮಾಡ್ಬೇಕಾ, ಭೂಮಿ ಪೂಜೆ ಮಾಡ್ಬೇಕಾ, ವಾಹನ ತಗೊಳ್ಬೇಕಾ, ಬಂಗಾರ ತಗೊಳ್ಬೇಕಾ, ಏನು ಮಾಡ್ಬೇಕಾದ್ರೆ ಈ 9 ದಿನದಲ್ಲಿ ಮಾಡಿ, ತುಂಬಾ ಚೆನ್ನಾಗಿದೆ. ಒಂದು ಕಡೆ ಬುಧಾದಿತ್ಯ ಯೋಗ ಅಪ್ಲಿಕೇಬಲ್ ಆಗಿ 5th ಹೌಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಕುತ್ಕೋತಾರೆ, ಅದೊಂದು ಪ್ಲಸ್ ಪಾಯಿಂಟ್. ತನ್ಮೂಲಕ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಆರೋಗ್ಯ ವೃದ್ಧಿ ಮೊದಲನೇ ಪಾಯಿಂಟ್ ಸೂರ್ಯನಿಂದ. ಎರಡನೇದು ವ್ಯಾಪಾರ ವೃದ್ಧಿ, ವಿದ್ಯಾ ವೃದ್ಧಿ, ಈ ಮೂರು ಕೂಡ ತುಂಬಾ ಚೆನ್ನಾಗಿ ಕುಟುಂಬ ಸೌಖ್ಯ, ಧನ ಲಾಭ ಪ್ರಾಪ್ತಿ ಆಗುತ್ತೆ. ಇನ್ನು 18ನೇ ತಾರೀಕು ಕುಜ 3ನೇ ಮನೆಗೆ ಬಂದು ಕುತ್ಕೋತಾರೆ. ಇಷ್ಟು ದಿನ ದ್ವಿತೀಯದಲ್ಲಿದ್ರು, ತಾತ್ಕಾಲಿಕ ಕುಜ ದೋಷ ಇತ್ತು ನಿಮ್ಗೆ. ಈಗ ತೃತೀಯಕ್ಕೆ ಬರ್ತಾ ಇದ್ದಾರೆ, 3ನೇ ಮನೆಗೆ ಬರ್ತಾ ಇದ್ದಾರೆ. 3ನೇ ಸ್ಥಾನಕ್ಕೆ ಕುಜ ಬಂದಾಗ ಅದು ನೀಚ ಸ್ಥಾನ ಆಗತ್ತೆ. ನೀಚ ಸ್ಥಾನವಾದ್ರೂ ಕೂಡ ನೀಚ ಭಂಗ ರಾಜಯೋಗವಾಗಿ ಗುರು ಮತ್ತೆ ಕುಜ ಇಬ್ರು ಒಟ್ಟಿಗೆ ಇರೋದ್ರಿಂದ ಅದು ಉತ್ತಮವಾದ ಫಲವನ್ನೇ ಕೊಡುತ್ತೆ ಹೊರತು ನೆಗೆಟಿವ್ ಆದ ಫಲವನ್ನ ಕೊಡೋದಿಲ್ಲ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕುಜನಿಂದನೂ ನಿಮಗೆ ಮೇಜರ್ ಪ್ಲಸ್ ಪಾಯಿಂಟ್ ಸಿಗುತ್ತೆ, ಸಹೋದರ ಸಹೋದರಿಯರ ಸಪೋರ್ಟ್ ಸಿಗುತ್ತೆ. ಅಂಡ್ ಮೋರ್ ಓವರ್ ಎಲ್ಲಾ ವಿಚಾರದಲ್ಲೂ ಸಕ್ಸಸ್ ಆಗಿ ಧೈರ್ಯ ಸಾಹಸ ಶಕ್ತಿ ಪ್ರಾಪ್ತಿ ಆಗುತ್ತೆ. ವೃಷಭ ರಾಶಿಯವರಿಗೆ ಸಪ್ತಮ ಸ್ಥಾನಾಧಿಪತಿ 7ನೇ ಸ್ಥಾನಾಧಿಪತಿ ಕುಜನೇ ಆದ್ರಿಂದ ಅವರು ನಿಮಗೆ ಮತ್ತಷ್ಟು ಧೈರ್ಯವನ್ನ ಕೊಟ್ಟು ಶುಭ ಕಾರ್ಯದ ವಿಚಾರಗಳಲ್ಲಿ ಸಪೋರ್ಟ್ ಮಾಡಿ, 12ನೇ ಸ್ಥಾನಾಧಿಪತಿನೂ ಕುಜನೇ ಆದ್ರಿಂದ ಅವ್ರ 100% ಬಲ ಇರೋದ್ರಿಂದ ನೀಚಭಂಗ ರಾಜಯೋಗದಲ್ಲಿ ಅಯನ ಶಯನ ಒಳ್ಳೆ ಹಾಸಿಗೆ ಸಂತೋಷ, ಅಂದ್ರೆ ನಿದ್ರೆ ಚೆನ್ನಾಗಿ ಮಾಡ್ತೀರಾ, ಅಯನ ಶಯನ ಒಳ್ಳೆ ನಿದ್ರೆ ಮಾಡಿ ಒಳ್ಳೆ ಭೋಗದಲ್ಲಿದ್ದು ಸಂತೋಷವಾಗಿರುವಂತಹ ಎಲ್ಲ ಲಕ್ಷಣಗಳು ಕೂಡ ವೃಷಭ ರಾಶಿಯವರಿಗೆ ಕುಜನಿಂದನೂ ಸಿಗುತ್ತೆ. ಇನ್ನ 26ನೇ ತಾರೀಕು ಬುಧ ಬಂದು 6ನೇ ಮನೆಗೆ ಬರ್ತಾರೆ. ಅದೇನೋ ದೊಡ್ಡ ವಿಚಾರ ಇಲ್ಲ, ಅಲ್ಲಿಗೆ ಬುಧಾದಿತ್ಯ ಯೋಗ ಹೋಗುತ್ತೆ. ಇನ್ನು 4 ದಿನ ಅದಾದ್ಮೇಲೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಬರುತ್ತೆ. ಅದೇನ್ ದೊಡ್ಡದಾಗಿ ಏನ್ ತಲೆ ಕೆಡಿಸ್ಕೊಳಕ್ ಹೋಗೋದು ಬೇಡ. ಬಟ್ ಏನಪ್ಪಾ ಅಂದ್ರೆ ವಿಶೇಷವಾಗಿ ಏನು, ಬುಧನು ಬಂದು ನಿಮಗೆ ಒಂಥರ ಸೌಶೀಲ್ಯ, ವೈಭವಯುಕ್ತವಾದಂತ ಅಲಂಕೃತವಾದಂತ ಸತ್ಯ ಭಾಷಣ, ಅದ್ಭುತವಾದ ಯೋಗ ಕೊಡ್ತಾನೆ. ಒಂದು ಕಡೆ ಶನಿ ನಿಮ್ಗೆ ನೆಗೆಟಿವ್ ಇಲ್ಲ, ಇನ್ನೊಂದು ಕಡೆ ರಾಹು ನೆಗೆಟಿವ್ ಇಲ್ಲ, ಇನ್ನೊಂದು ಕಡೆ ನಿಮ್ಗೆ ಬುಧ ಸೂಪರ್ ಆಗಿದ್ದಾರೆ, ಸೂರ್ಯ ಸೂಪರ್ ಆಗಿದ್ದಾರೆ, ಶುಕ್ರ ಸೂಪರ್ ಆಗಿದ್ದಾರೆ, ಕುಜ ಸೂಪರ್ ಆಗಿದ್ದಾರೆ, ಗುರು ಸೂಪರ್ ಆಗಿದ್ದಾರೆ. ಅಲ್ಲಿಗೆ ನೆಗೆಟಿವ್ ಅಂತ ಯಾವ ಗ್ರಹ ಇದೆ? ಈವನ್ ವೃಷಭ ರಾಶಿ ಅಧಿಪತಿಯಾದಂತ ಶುಕ್ರನಿಗೆ ಕೇತುನು ಮಿತ್ರನಾದ್ರಿಂದ 4ನೇ ಮನೆಯಲ್ಲಿ ಇದ್ರು ಕೂಡ ಏನು ಸಮಸ್ಯೆ ಇಲ್ಲ. ಯಾಕೂ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಸಣ್ಣ ಪರಿಹಾರ ಏನಪ್ಪಾ ಅಂದ್ರೆ ಒಂದಿಷ್ಟು ಕೇತು ಸ್ತೋತ್ರಗಳು, ಪಲಾಶ ಪುಷ್ಪ ಶಂಕಾಶಂ ತಾರಕಾಗ್ರ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ, ಅಥವಾ ಚಿತ್ರವರ್ಣಾಯ ವಿದ್ಮಹೆ ಕಾಕಸಖಾಯ ಧೀಮಹಿ ತನ್ನಃ ಕೇತು ಪ್ರಚೋದಯಾತ್. ಈ ತರದ ಯಾವ್ದೋ ಒಂದು ಗಾಯತ್ರಿ ಮಂತ್ರನೋ ಅಥವಾ ಶ್ಲೋಕನೋ ಸ್ತೋತ್ರನೋ ಹೇಳ್ಕೊಂಡ್ರೆ ಸಾಕಾಗತ್ತೆ, ಇನ್ನೇನು ಅವಶ್ಯಕತೆ ಇಲ್ಲ. ಈ ತಿಂಗಳು ಸೆಪ್ಟೆಂಬರ್ 4ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ. ಅವತ್ತು ಕೃಷ್ಣನ ಹಬ್ಬ, ಗೋಕುಲಾಷ್ಟಮಿ ಹಬ್ಬ ಆಚರಣೆ ಮಾಡೋದು. ಮತ್ತೆ 14ನೇ ತಾರೀಕು 15ನೇ ತಾರೀಕು ಗೌರಿ ಗಣಪತಿ ಹಬ್ಬ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ಈ ಸಲ ಅಂತೂ ಜನ ತಲೆ ಕೆಟ್ಟೋಗ್ಬಿಟ್ಟಿದೆ. ಅದನ್ನ ಸ್ಪೆಷಲ್ ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ಕ್ಲಾರಿಫೈ ಕೊಡ್ತೀನಿ ನಿಮ್ಗೆ. 25ನೇ ತಾರೀಕು ಶುಕ್ರವಾರ ಅನಂತ ಪದ್ಮನಾಭ ವ್ರತ ಇದೆ. ಸ್ವಲ್ಪ ಸಣ್ಣ ಪ್ರಮಾಣದ ಜನ ಮಾತ್ರ ಮಾಡ್ತಾರೆ, ನೀವೇನೋ ಮಾಡೋದಿದ್ರೆ ಖಂಡಿತ ಮಾಡಿ. 26ನೇ ತಾರೀಕು ಅಂದ್ರೆ ಮಾಲೆಯ ಪಕ್ಷ ಆರಂಭ ಆಗಕ್ಕೂ ಮೊದಲೇ 26ನೇ ತಾರೀಕು ನಿಮಗೆ ರಾಹು ಜಯಂತಿ ಆಗುತ್ತೆ. ಯಾರ್ಯಾರಿಗೆ ಸರ್ಪದೋಷ, ಕಾಳ ಸರ್ಪದೋಷ, ಸಂತಾನಹೀನತೆ, ಈ ತರದ ಸಮಸ್ಯೆಗಳಿದೆಯೋ, ಭಯ ಇದೆಯೋ ಜೀವನದಲ್ಲಿ, ಅಥವಾ ಅಕಲ್ಟ್ ಇಶ್ಯೂಸ್ ಯಾರ್ಯಾರಿಗಿದೆಯೋ ಅವರೆಲ್ಲ ರಾಹು ಜಯಂತಿ ದಿನ 26ನೇ ತಾರೀಕು ರಾಹು ಶಾಂತಿ
ಅಥವಾ ಎಲ್ಲರೂ ಮಾಡ್ತಾ ಇರ್ತಾರೆ ಸಾಮೂಹಿಕ ಹೋಗಿ ಪಾರ್ಟಿಸಿಪೇಟ್ ಮಾಡಿ ರಾಹುವನ್ನ ಸ್ಮರಣೆ ಮಾಡಿ ಒಳ್ಳೇದಾಗುತ್ತೆ. ಇನ್ನ 27ನೇ ತಾರೀಕು ಮಹಾಲಯ ಪಕ್ಷ ಆರಂಭ, 15 ದಿನ ಯಾವುದೇ ಶುಭ ಕಾರ್ಯ ಇರಲ್ಲ. ಇದು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾರದ್ದು? ವೃಷಭ ರಾಶಿಯವರದು. ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಿದ್ಯೆಗಾಗ್ಲಿ, ಉದ್ಯೋಗದಲ್ಲಾಗ್ಲಿ, ವ್ಯಾಪಾರದಲ್ಲಾಗ್ಲಿ ಅಥವಾ ಆರೋಗ್ಯದಲ್ಲಾಗ್ಲಿ ಯಾವ ವಿಚಾರದಲ್ಲೂ ನೆಗೆಟಿವಿಟಿ ಅನ್ನುವಂಥದ್ದೇ ಇಲ್ಲದೆ ವೃಷಭ ರಾಶಿಯವರಿಗೆ ಬಹಳ ಸಂತೋಷ, ಸಡಗರ, ಸಂಭ್ರಮ, ಅದ್ಭುತ ಎಲ್ಲವೂ ಸಿಗ್ತಾ ಇದೆ. ಸಂತೋಷವಾಗಿರಿ. ಯಾವುದೇ ಕಾರಣಕ್ಕೂ ಕೇತು ಸ್ತೋತ್ರವನ್ನ ಕೇಳೋದು ಅಥವಾ ಹೇಳೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಅಷ್ಟು ಮಾತ್ರ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಆಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ವಿಭವಂತು.